ನಮಸ್ಕಾರ. ವಿಜ್ಞಾನ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳು, FDA, STA, KPSCಯ ಸಿ ಗ್ರೂಪ್ ಹುದ್ದೆಯ ನೇಮಕಾತಿಗಳು, ಪೊಲೀಸ್ ನೇಮಕಾತಿಗಳಿಗೆ ಅತ್ಯಂತ ಉಪಯುಕ್ತಕರವಾಗಿರುತ್ತೆ. ಅದು ಸರಳ ವಿವರಣೆಗಳ ಜೊತೆಗೆ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಜೀವಿಗಳು ಪರಿಸರದ ಬದಲಾವಣೆಗಳಿಗೆ ಪ್ರತಿವರ್ತಿಸುವ ಮೂಲ ಪ್ರವೃತ್ತಿಗೆ ಏನೆನ್ನುವರು? ಪ್ರಚೇತನ. ಪರಿಸರದ ಬದಲಾವಣೆಗಳಿಗೆ ಜೀವಿಗಳು ವ್ಯಕ್ತಪಡಿಸುವಂತಹ ಪ್ರತಿಕ್ರಿಯೆಗೆ ಪ್ರಚೇತನ ಅಂತೇಳಿ ಕರಿತೀವಿ. ಆ ಪ್ರಚೇತನಕ್ಕೆ ಕಾರಣವಾಗಿರುವಂತಹ ಪರಿಸರದಲ್ಲಾಗುವಂತಹ ಬದಲಾವಣೆಗಳನ್ನು ನಾವು ಚೋದನೆ ಅಂತೇಳಿ ಕರಿತೀವಿ. 1 ಈಸ್ ದಿ ರೈಟ್ ಆನ್ಸರ್. ಇವುಗಳಲ್ಲಿ ಸಸ್ಯಗಳ ಬೆಳವಣಿಗೆ ಕುಂಠಿತಗೊಳಿಸುವ ಹಾರ್ಮೋನು 1 ಮತ್ತು 3 ಅಂದರೆ ಅಬ್ಸೆಸಿಕ್ ಆಮ್ಲ ಮತ್ತು ಇಥಿಲೀನ್. ಬೆಳವಣಿಗೆ ವೃದ್ಧಿಸುವ ಹಾರ್ಮೋನುಗಳು ಆಕ್ಸಿನ್, ಜಿಬ್ಬರೆಲಿನ್ ಮತ್ತು ಸೈಟೋಕೈನಿನ್. ಹಾಗೆ ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂತಹ ಹಾರ್ಮೋನು ಅಬ್ಸೆಸಿಕ್ ಆಮ್ಲ ಮತ್ತು ಇಥಿಲೀನ್. ಅಂದರೆ ಸಸ್ಯಗಳಲ್ಲಿ 2 ರೀತಿಯ ಹಾರ್ಮೋನುಗಳು ಕಂಡುಬರುತ್ತೆ. ಒಂದು ಬೆಳವಣಿಗೆಗೆ ಸಹಾಯ ಮಾಡುವಂತಹ ಹಾರ್ಮೋನುಗಳಾದರೆ ಇನ್ನು ಬೆಳವಣಿಗೆ ಕುಂಠಿತಗೊಳಿಸುವಂತಹ ಹಾರ್ಮೋನು. ನಿರ್ಣಾಯಕ ಗ್ರಂಥಿಗಳು ಸ್ರವಿಸುವ ರಾಸಾಯನಿಕ ವಸ್ತುವಿಗೆ ಡ್ಯಾಶ್ ಎನ್ನುವರು? ಹಾರ್ಮೋನು. ನಿರ್ಣಾಯಕ ಗ್ರಂಥಿಗಳು ಸ್ರವಿಸುವ ರಾಸಾಯನಿಕ ವಸ್ತುವಿಗೆ ಹಾರ್ಮೋನು ಅಥವಾ ರಸದೂತ ಅಥವಾ ಚೋದಕ ಅಂತೇಳಿ ಕರೀತಾರೆ. ಅದೇ ನಾಳ ಗ್ರಂಥಿಗಳು ಸ್ರವಿಸುವಂತಹ ರಾಸಾಯನಿಕ ವಸ್ತುವಿಗೆ ಕಿಣ್ವ ಅಂತೇಳಿ ಕರೀತಾರೆ. 2 ಈಸ್ ದಿ ರೈಟ್ ಆನ್ಸರ್. ಮಿದುಳಿನ ಯಾವ ಭಾಗವು ದೇಹದ ಭಂಗಿ ಮತ್ತು ಸಮತೋಲನವನ್ನು ನಿರ್ವಹಿಸುತ್ತದೆ? ಅನುಮಸ್ತಿಷ್ಕ. ದೇಹದ ಭಂಗಿ ಮತ್ತು ಸಮತೋಲನವನ್ನು ನಿರ್ವಹಿಸುವಂತಹ ಅಂಗ ಅನುಮಸ್ತಿಷ್ಕ. ಹಾಗಾಗಿನೇ ಸಾರಾಯಿ ಅಂದರೆ ಮದ್ಯಪಾನ ಮಾಡಿರೋರು ಅನುಮಸ್ತಿಷ್ಕದಲ್ಲಿರುವಂತಹ ನರಕೋಶಗಳು ಕ್ರಿಯಾಹೀನಗೊಂಡಿರೋದ್ರಿಂದ ಅವರ ದೇಹದ ಭಂಗಿ ಸಮತೋಲನ ಸ್ಥಿತಿಯಲ್ಲಿ ಇರೋದಿಲ್ಲ. ಅವರು ತೂರಾಡ್ತಾ ನಡೆಯೋದನ್ನು ನೀವು ನೋಡಿರ್ಬೋದು. ಹಾಗೆ ಮಹಾಮಸ್ತಿಷ್ಕ ಪ್ರಜ್ಞೆ ಮತ್ತು ಜ್ಞಾಪಕ ಶಕ್ತಿಗಳ ಕೇಂದ್ರ ಬಿಂದುವಾಗಿರುತ್ತೆ. ಪಾನ್ಸ್ ಅಗೆಯುವಿಕೆ, ಉಸಿರಾಟ ಮತ್ತು ಮುಖದ ಹಾವಭಾವಗಳನ್ನು ನಿಯಂತ್ರಿಸುತ್ತೆ. ಮೆಡುಲಾ ಅಬ್ಲಾಂಗೇಟಾ ಉಸಿರಾಟ, ಹೃದಯದ ಬಡಿತ, ಜೀರ್ಣಾಂಗದ ಚಲನೆ, ರಕ್ತದೊತ್ತಡದ ನಿಯಂತ್ರಣವನ್ನು ಮಾಡುತ್ತೆ. 3 ಈಸ್ ದಿ ರೈಟ್ ಆನ್ಸರ್. 2 ನರಕೋಶಗಳ ನಡುವಿನ ಅಂತರವನ್ನು ಹೀಗೆಂದು ಕರೆಯುತ್ತಾರೆ? ಸಂಸರ್ಗ ಅಥವಾ ಸಿನಾಪ್ಸ್ ಅಂತ ಕರಿತೀವಿ. ಯಾವುದೇ 2 ನರಕೋಶಗಳ ನಡುವಿನ ಖಾಲಿ ಜಾಗವನ್ನು ಸಿನಾಪ್ಸ್ ಅಂತೇಳಿ ಕರಿತೀವಿ. ಇನ್ನು ಡೆಂಡ್ರೈಟ್ ಅಂದರೆ ನರಕೋಶಗಳ ಕೋಶ ಕಾಯದಿಂದ ಹೊರಟಿರುವಂತಹ ಕೂದಲಿನಂತಹ ರಚನೆಯನ್ನ ಡೆಂಡ್ರೈಟ್ ಅಂತೇಳಿ ಕರೀತಾರೆ. ಆ ಕೋಶ ಕಾಯದಿಂದ ಹೊರಟಿರುವಂತಹ ಉದ್ದನೆಯ ರಚನೆಯನ್ನ ಆಕ್ಸಾನ್ ಅಂತೇಳಿ ಕರಿತೀವಿ. ನರಕೋಶಗಳ ಸಮೂಹವನ್ನ ನರಮುಡಿ ಅಂತೇಳಿ ಕರೀತಾರೆ. 2 ಈಸ್ ದಿ ರೈಟ್ ಆನ್ಸರ್. ನರಕೋಶದ ಆಕ್ಸಾನ್ ಕೊಬ್ಬಿನ ಪದರದಿಂದ ಆವೃತವಾಗಿರುತ್ತದೆ. ಇದಕ್ಕೆ ಡ್ಯಾಶ್ ಎನ್ನುವರು? ಮಯಲಿನ್. ನರಕೋಶದ ಉದ್ದನೆಯ ರಚನೆ ಹೇಳಿದೆ ನಾನು, ಅದನ್ನು ಆಕ್ಸಾನ್ ಅಂತೇಳಿ ಕರಿತೀವಿ. ಆಕ್ಸಾನ್ ಮಯಲಿನ್ ಎಂಬಂತಹ ಕೊಬ್ಬಿನ ಪದರದಿಂದ ಆವೃತವಾಗಿರುತ್ತೆ. 4 ಈಸ್ ದಿ ರೈಟ್ ಆನ್ಸರ್. ಮೆದುಳಿನ ಅತ್ಯಂತ ದೊಡ್ಡ ಭಾಗ? ಮಹಾಮಸ್ತಿಷ್ಕ ಮೆದುಳಿನ ಅತ್ಯಂತ ದೊಡ್ಡ ಭಾಗ. 2 ಈಸ್ ದಿ ರೈಟ್ ಆನ್ಸರ್. ಬೆಳಕನ್ನು ಗ್ರಹಿಸುವ ಕಣ್ಣಿನ ಪದರ? ರೆಟಿನಾ. ಕಣ್ಣಿನಲ್ಲಿ ಬಹುಮುಖ್ಯವಾಗಿ 3 ಪದರಗಳು ಇರುತ್ತೆ. ಅಂದರೆ ಕಣ್ಣು 3 ಪದರಗಳಿಂದ ಆವೃತವಾಗಿರುತ್ತೆ. ಸ್ಕ್ಲೀರಾ, ಕೊರಾಯ್ಡ್ ಮತ್ತು ರೆಟಿನಾ. ಅತ್ಯಂತ ಹೊರಪದರವನ್ನು ಸ್ಕ್ಲೀರಾ ಅಂತ ಕರಿತೀವಿ, ಮಧ್ಯ ಪದರವನ್ನು ಕೊರಾಯ್ಡ್ ಅಂತ ಕರಿತೀವಿ, ಒಳಪದರವನ್ನು ರೆಟಿನಾ ಅಂತ ಕರಿತೀವಿ. ಈ ರೆಟಿನಾದಲ್ಲೇ 2 ಗ್ರಾಹಕ ಕೋಶಗಳು ಕಂಡುಬರುತ್ತೆ. ಅವು ರಾಡ್ ಮತ್ತು ಕೋನ್ಸ್. 3 ಈಸ್ ದಿ ರೈಟ್ ಆನ್ಸರ್. ಅಯೋಡಿನ್ ಈ ಹಾರ್ಮೋನಿನ ಸಂಶ್ಲೇಷಣೆಗೆ ಅವಶ್ಯಕ? ಥೈರಾಕ್ಸಿನ್ ಹಾರ್ಮೋನ್ ಇದರ ಸಂಶ್ಲೇಷಣೆಗೆ ಅಯೋಡಿನ್ ಮತ್ತು ಅಮೈನೋ ಆಮ್ಲ ಅತ್ಯಂತ ಅವಶ್ಯಕವಾಗಿವೆ. 4 ಈಸ್ ದಿ ರೈಟ್ ಆನ್ಸರ್. ಕಿವಿಯ ತಮಟೆಯ 2 ಕಡೆಗಳಲ್ಲಿನ ವಾಯುವಿನ ಒತ್ತಡವನ್ನು ಒಂದೇ ಸಮನಾಗಿಡಲು ಸಹಾಯ ಮಾಡುವ ಕಿವಿಯ ಭಾಗ? ಯೂಸ್ಟೇಷಿಯನ್ ನಾಳ ಅಥವಾ ಮಧ್ಯ ಕರ್ಣಾಂತರ ನಾಳ ಅಂತೇಳಿ ಕರಿತೀವಿ. ಇದು ವಾಯುವಿನ ಒತ್ತಡವನ್ನು ಒಂದೇ ಸಮನಾಗಿಡಲಿಕ್ಕೆ ಸಹಾಯ ಮಾಡುತ್ತೆ. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಹಾರ್ಮೋನು ಜನನ ಗ್ರಂಥಿಗಳು ಲೈಂಗಿಕ ಹಾರ್ಮೋನುಗಳನ್ನು ಉತ್ಪಾದಿಸಲು ಚೋದಿಸುತ್ತದೆ? ಲ್ಯೂಟಿನೈಸಿಂಗ್ ಹಾರ್ಮೋನು.
ಲ್ಯೂಟಿನೈಸಿಂಗ್ ಹಾರ್ಮೋನು ಜನನ ಗ್ರಂಥಿಗಳು ಲೈಂಗಿಕ ಹಾರ್ಮೋನುಗಳನ್ನು ಉತ್ಪಾದಿಸಲು ಪ್ರಚೋದನೆಯನ್ನು ಮಾಡುತ್ತೆ. ಒನ್ ಈಸ್ ದಿ ರೈಟ್ ಆನ್ಸರ್. ರಕ್ತ ಮತ್ತು ಮೂಳೆಗಳಲ್ಲಿನ ಕ್ಯಾಲ್ಸಿಯಂನ ಪ್ರಮಾಣವನ್ನು ನಿಯಂತ್ರಿಸುವ ಹಾರ್ಮೋನು ಪ್ಯಾರಾಥಾರ್ಮೋನ್. ರಕ್ತ ಮತ್ತು ಮೂಳೆಗಳಲ್ಲಿನ ಕ್ಯಾಲ್ಸಿಯಂನ ಪ್ರಮಾಣವನ್ನು ನಿಯಂತ್ರಿಸುವುದು ಪ್ಯಾರಾಥಾರ್ಮೋನ್. ಇನ್ನು ಕಾರ್ಟಿಸೋನ್ ರಕ್ತ ಮತ್ತು ಮೂಳೆಗಳಲ್ಲಿನ ಲವಣಗಳ ಸಾಂದ್ರತೆಯನ್ನು ನಿಯಂತ್ರಣ ಮಾಡಿದರೆ ಪ್ರೊಲ್ಯಾಕ್ಟಿನ್ ಹಾಲಿನ ಸ್ರವಿಕೆಗೆ ಸಹಾಯಕವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಮಾವು ಹಣ್ಣಾಗಲು ಯಾವ ರಾಸಾಯನಿಕವನ್ನು ಬಳಸಲಾಗುತ್ತದೆ? ಕ್ಯಾಲ್ಸಿಯಂ ಕಾರ್ಬೈಡ್. ಮಾವು ಹಣ್ಣಾಗಲು ಕ್ಯಾಲ್ಸಿಯಂ ಕಾರ್ಬೈಡ್ ರಾಸಾಯನಿಕವನ್ನು ಬಳಸುವರು. 1 ಈಸ್ ದಿ ರೈಟ್ ಆನ್ಸರ್. ಪ್ರತಿಜೀವಕವಾಗಿ ಬಳಸಲ್ಪಡುವ ಪೆನ್ಸಿಲಿನ್ ಅನ್ನು ಈ ಕೆಳಗಿನ ಯಾವುದರಿಂದ ಪಡೆಯಲಾಗುವುದು? ಶಿಲೀಂಧ್ರಗಳು. ಪ್ರತಿಜೀವಕಗಳು ಎಂದರೆ ಒಂದು ಬಗೆಯ ಜೀವಿಯಿಂದ ಉತ್ಪತ್ತಿಯಾಗಿ ಇತರೆ ಜೀವಿಗಳನ್ನು ನಾಶಪಡಿಸುವಂತಹ ವಸ್ತುಗಳು. ಇವುಗಳನ್ನು ಆಂಟಿಬಯೋಟಿಕ್ ಎನ್ನುವರು. ಸ್ಕಾಟಿಷ್ನ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಪೆನ್ಸಿಲಿನ್ ನೊಟ್ಯಾಟಮ್ ಎಂಬ ಶಿಲೀಂಧ್ರದಿಂದ ಪೆನ್ಸಿಲಿನ್ ಎಂಬ ಔಷಧಿಯನ್ನು ಪರಿಚಯಿಸಿದರು. ಇವರಿಗೆ 1945ರಲ್ಲಿ ವೈದ್ಯಕೀಯ ವಿಭಾಗದ ನೊಬೆಲ್ ಪ್ರಶಸ್ತಿ ನೀಡಲಾಯಿತು. 2 ಈಸ್ ದಿ ರೈಟ್ ಆನ್ಸರ್. ಮಣ್ಣು ಇಲ್ಲದೆ ಸಸ್ಯಗಳನ್ನು ಬೆಳೆಸುವ ವಿಧಾನ ಹೈಡ್ರೋಫೋನಿಕ್ಸ್. ನೀರಿನಲ್ಲಿ ಖನಿಜಾಂಶಗಳ ದ್ರಾವಣಗಳನ್ನು ಬಳಸಿಕೊಂಡು ಸಸ್ಯಗಳನ್ನು ಬೆಳೆಸುವ ವಿಧಾನಕ್ಕೆ ಹೈಡ್ರೋಫೋನಿಕ್ಸ್ ಎನ್ನುವರು. ಹೈಡ್ರೋಫೋನಿಕ್ಸ್ ಎಂಬುದು ಹೈಡ್ರೋಕಲ್ಚರ್ನ ಉಪಶಾಖೆಯಾಗಿದೆ. ಇದು ನೀರಿನ ಬಳಕೆಯ ಪ್ರಮಾಣವನ್ನು ಕಡಿಮೆ ಮಾಡುವುದು, ಉತ್ಪಾದಕತೆಯನ್ನು ಹೆಚ್ಚು ಮಾಡುತ್ತದೆ. ಮೀನು, ಮೃದ್ವಂಗಿಗಳು ಮತ್ತು ಕಂಟಕಚರ್ಮಿಗಳಂತಹ ಜಲವಾಸಿ ಜೀವಿಗಳ ಸಾಕಾಣಿಕೆಯನ್ನು ಆಕ್ವಾಕಲ್ಚರ್ ಎನ್ನುವರು. ರೇಷ್ಮೆ ಸಾಕಾಣಿಕೆಯನ್ನು ಸಿರಿಕಲ್ಚರ್ ಎಂತಲೂ, ತೋಟಗಾರಿಕೆಯನ್ನು ಹಾರ್ಟಿಕಲ್ಚರ್ ಎಂತಲೂ ಕರೆಯುತ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. ಆಹಾರ ಪದಾರ್ಥಗಳಲ್ಲಿ ಸೂಕ್ಷ್ಮ ಜೀವಿಗಳನ್ನು ಉತ್ಪಾದಿಸುವ ರೋಗವನ್ನು ಶಾಖದಿಂದ ಕೊಲ್ಲುವ ಪ್ರಕ್ರಿಯೆಗೆ ಪಾಶ್ಚರೀಕರಣ ಅಂತೇಳಿ ಕರಿತೀವಿ ನಾವು. ಪಾಶ್ಚರೀಕರಣ ಅಂತಂದರೆ ಆಹಾರ ಪದಾರ್ಥಗಳಲ್ಲಿರುವಂತಹ ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡಲಿಕ್ಕೆ ಅವುಗಳನ್ನು ಹೀಟ್ ಮಾಡುವಂತಹ ಒಂದು ವಿಧಾನ. ಅದು ವಿಶೇಷವಾಗಿ ಲೂಯಿ ಪಾಶ್ಚರ್ ಕಂಡುಹಿಡಿದಿರೋದ್ರಿಂದ ಇದಕ್ಕೆ ಪಾಶ್ಚರೀಕರಣ ಅಂತೇಳಿ ಹೆಸರು ಬಂತು. ಹಾಲನ್ನು ಅತ್ಯಧಿಕ ಉಷ್ಣತೆಯಲ್ಲಿ ಕಾಯಿಸೋದ್ರ ಮುಖಾಂತರ ಕೆಡದಂತೆ ಸಂಗ್ರಹಣೆ ಮಾಡಿಡ್ಬೋದು ಅನ್ನೋದನ್ನು ಅವನು ತೋರಿಸ್ಕೊಟ್ಟ. 4 ಈಸ್ ದಿ ರೈಟ್ ಆನ್ಸರ್. ಅಧ್ಯಕ್ಷರ ದೋಷಾರೋಪಣೆಯನ್ನು ಈ ಕೆಳಗಿನವುಗಳಲ್ಲಿ ಯಾರಿಂದ ನಡೆಸಲಾಗುತ್ತದೆ? ಸಂಸತ್ತು. ಭಾರತವು ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಇದರ ಉನ್ನತವಾದ ಹುದ್ದೆ ರಾಷ್ಟ್ರಪತಿಯಾಗಿದ್ದು ಇವರನ್ನು ಸಂಸತ್ತಿನ ಮೂಲಕ ಅಧಿಕಾರದಿಂದ ಕೆಳಗಿಳಿಸಬಹುದು. ಇದನ್ನೇ ಮಹಾಭಿಯೋಗ ಎನ್ನುವರು. ಇದರ ಬಗ್ಗೆ ಸಂವಿಧಾನದ 61ನೇ ವಿಧಿ ತಿಳಿಸುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಲೋಹಗಳು ಇತರ ಲೋಹಗಳೊಂದಿಗೆ ಮಿಶ್ರಣವನ್ನು ರೂಪಿಸುತ್ತವೆ? ಮೇಲಿನ ಎಲ್ಲ ಟಿನ್, ಮರ್ಕ್ಯುರಿ, ಸೀಸಾ ಈ ಕೊಟ್ಟಿರುವಂತಹ ಎಲ್ಲ ಲೋಹಗಳು ಇತರ ಲೋಹಗಳೊಂದಿಗೆ ಮಿಶ್ರಣವನ್ನು ರೂಪಿಸಿ ಮಿಶ್ರಲೋಹದ ತಯಾರಿಕೆಗೆ ಸಹಕಾರಿಯಾಗಿವೆ. 4 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕ ಪೊಲೀಸ್ ಅಕಾಡೆಮಿಯಾದ ಕರ್ನಾಟಕ ಪೊಲೀಸರ ಪ್ರಧಾನ ತರಬೇತಿ ಸಂಸ್ಥೆ ಎಲ್ಲಿದೆ? ಮೈಸೂರು. ಕರ್ನಾಟಕ ರಾಜ್ಯ ಪೊಲೀಸ್ ಅಕಾಡೆಮಿ KPA ಇದು ಮೈಸೂರಿನಲ್ಲಿದೆ. ಇದು ನಾಡಿನ ಅತ್ಯಂತ ಪ್ರತಿಷ್ಠ ಪೊಲೀಸ್ ತರಬೇತಿ ಸಂಸ್ಥೆಯಾಗಿದೆ. 1992ರಲ್ಲಿ ಇದಕ್ಕೆ ಅಕಾಡೆಮಿ ಸ್ಥಾನಮಾನವನ್ನು ನೀಡಲಾಗಿದೆ. ಪೊಲೀಸ್ ಅಧಿಕಾರಿಗಳು, ಅಬಕಾರಿ, ಜೈಲು, ಅಗ್ನಿಶಾಮಕ ಸೇವೆ ಇಲಾಖೆಗಳಿಗೆ ಸೇರಿದ ಅಧಿಕಾರಿಗಳಿಗೂ ತರಬೇತಿ ನೀಡುವುದು, ಕಾರ್ಯಶಕ್ತಿ ಮುಖಿಯಾಗಿದ್ದ ಪೊಲೀಸ್ ಇಲಾಖೆಯನ್ನು ಸೇವಾಮುಖಿಯನ್ನಾಗಿಸುವುದು ಈ ಅಕಾಡೆಮಿಯ ಮುಖ್ಯ ಧ್ಯೇಯವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. 5, 7, 11 ಡ್ಯಾಶ್ 35, 67. ಹಾಗಾದರೆ ಇಲ್ಲಿ ತುಂಬಬೇಕಾದ ಸರಿಯಾದ ಸಂಖ್ಯೆ 19. 19 ಹೇಗಪ್ಪ ಅಂತ ಹೇಳಿದ್ರೆ ನೋಡಿ, 5 + 2 7, 7 + 4 11, 11 + 8 ಯಾಕಂದರೆ 2 4 4 2 8 19 8 16 19 16 ಸೇರಿಸಿದ್ರೆ 35 16 32 67. ಸೊ 2 ಈಸ್ ದಿ ರೈಟ್ ಆನ್ಸರ್. 1 ರಿಂದ 100ರವರೆಗಿನ ಎಲ್ಲ ನೈಸರ್ಗಿಕ ಸಂಖ್ಯೆಗಳ ಮೊತ್ತ ಎಷ್ಟು? 5050. ಹೇಗಪ್ಪ ಅಂದರೆ ನೈಸರ್ಗಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಒಂದು ಸೂತ್ರ ನಿಮಗೆ ಗೊತ್ತಿರಬಹುದು. n × n + 1 / 2. n ಅಂದ್ರೆ ಎಷ್ಟು? 100 ಇಂಟು
100 ಪ್ಲಸ್ 1 ಅಂದರೆ 101 ಅಂದರೆ 100 ಇಂಟು 101 ಡಿವೈಡೆಡ್ ಬೈ 2 ಅಂದರೆ 5050. 3 ಈಸ್ ದಿ ರೈಟ್ ಆನ್ಸರ್. ಜನವರಿ 1ನೇ ತಾರೀಕು 2006 ಭಾನುವಾರವಾದರೆ, ಅಂದರೆ 2006ರ ಜನವರಿ 1 ಭಾನುವಾರವಾದರೆ 2010ರ ಜನವರಿ 1ನೇ ತಾರೀಕು ಯಾವ ದಿನ? ಶುಕ್ರವಾರ. ಹೆಂಗಪ್ಪ ಅಂತ ಹೇಳಿದ್ರೆ ಜನವರಿ 1 2006 ಭಾನುವಾರ, ಜನವರಿ 1 2007 ಸೋಮವಾರ ಆಗತ್ತೆ, ಜನವರಿ 1 2008 ಮಂಗಳವಾರ, ಜನವರಿ 1 2009 ಗುರುವಾರ, ಅದೇ ರೀತಿ ಜನವರಿ 1 2010 ಶುಕ್ರವಾರ. 4 ಈಸ್ ದಿ ರೈಟ್ ಆನ್ಸರ್. 7 19 37 61 ಡ್ಯಾಶ್ 127. ಹಾಗಾದರೆ ಇಲ್ಲಿ ತುಂಬಬೇಕಾದ ಸರಿಯಾದ ಸಂಖ್ಯೆ 91. ಹೆಂಗೆ? 7 ಪ್ಲಸ್ 12 19, 19 ಪ್ಲಸ್ 18 37, ಅಂದರೆ 12ಕ್ಕೆ ಪ್ಲಸ್ 6 ಆಡ್ ಮಾಡಿದ್ದಾರೆ, ಅಲ್ಲಿ 12 6 18, 18 19 37, 18ಕ್ಕೆ ಪ್ಲಸ್ 6 ಆಡ್ ಮಾಡಿದ್ರೆ 24, 37 24 61, 24ಕ್ಕೆ ಮತ್ತೆ ಪ್ಲಸ್ 6 ಆಡ್ ಮಾಡಿರಿ 30, 61 30 91. ಹಾಗೆ 30ಕ್ಕೆ ಪ್ಲಸ್ 6 ಮಾಡಿರಿ ಆಡ್ ಮಾಡಿರಿ, ಅಲ್ಲಿಗೆ 36 91 36 127. 3 ಈಸ್ ದಿ ರೈಟ್ ಆನ್ಸರ್. ವಿಶ್ವದ ಯಾವ ದೇಶದಲ್ಲಿ ಗರಿಷ್ಠ ಸಂಖ್ಯೆಯ ರೋಬೋಟ್ಗಳು ಕಾರ್ಯನಿರ್ವಹಿಸುತ್ತಿವೆ? ಜಪಾನ್. ಕೊಟ್ಟಿರುವ ಆಯ್ಕೆಗಳ ಪ್ರಕಾರ ಜಪಾನ್ನಲ್ಲಿ ಗರಿಷ್ಠ ಸಂಖ್ಯೆಯ ರೋಬೋಟ್ಗಳು ಕಾರ್ಯನಿರ್ವಹಿಸುತ್ತಿವೆ. ಜಪಾನ್ ದೇಶವು ಕೈಗಾರಿಕಾ ರೋಬೋಟ್ ತಯಾರಿಕೆ ಮಾಡುತ್ತಿರುವ ಅಗ್ರಗಣ್ಯ ದೇಶವಾಗಿದೆ. ಆದರೆ 2019ರ ಮಾಹಿತಿ ಪ್ರಕಾರ ಜಗತ್ತಿನಲ್ಲಿ ಅತಿ ಹೆಚ್ಚು ರೋಬೋಟ್ಗಳು ಚೀನಾ ದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ನಂತರದ ಸ್ಥಾನದಲ್ಲಿ ಜಪಾನ್, ಅಮೆರಿಕ, ರಿಪಬ್ಲಿಕ್ ಆಫ್ ಕೊರಿಯಾ ಹಾಗೂ ಜರ್ಮನಿ ದೇಶಗಳಲ್ಲಿ ರೋಬೋಟ್ಗಳು ಕಾರ್ಯನಿರ್ವಹಿಸುತ್ತವೆ. 4 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಭಾರತೀಯ ಆನೆ. ಕರ್ನಾಟಕದ ರಾಜ್ಯ ಭಾರತೀಯ ಪ್ರಾಣಿ ಆನೆಯಾಗಿದೆ. ಇದರ ವೈಜ್ಞಾನಿಕ ಹೆಸರು ಎಲಿಫಾಸ್ ಮ್ಯಾಕ್ಸಿಮಸ್ ಇಂಡಿಕಸ್. 1992ರಲ್ಲಿ ಆನೆ ಸಂರಕ್ಷಣೆಗಾಗಿ ಆನೆ ಯೋಜನೆಯನ್ನು ಜಾರಿಗೊಳಿಸಲಾಯಿತು. 2010ರಿಂದ ಆನೆಯನ್ನು ಭಾರತದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿಯಾಗಿ ಘೋಷಿಸಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಡಾಕ್ಟರ್ ಎಂ.ಎ. ಸುಬ್ಬಲಕ್ಷ್ಮಿ ಅವರು ಯಾವ ಕ್ಷೇತ್ರದಲ್ಲಿ ವಿಶಿಷ್ಟ ವ್ಯಕ್ತಿತ್ವ ಹೊಂದಿದ್ದಾರೆ? ಗಾಯನ, ಸಂಗೀತ. ಎಂ.ಎ. ಸುಬ್ಬಲಕ್ಷ್ಮಿ ಅವರು ಕರ್ನಾಟಕ ಸಂಗೀತದ ಪ್ರಸಿದ್ಧ ಗಾಯಕಿ. ಇವರಿಗೆ 1954ರಲ್ಲಿ ಪದ್ಮಭೂಷಣ, 1974ರಲ್ಲಿ ರಾಮನ್ ಮ್ಯಾಗ್ಸೆಸೆ, 1978ರಲ್ಲಿ ಕಾಳಿದಾಸ್ ಸಮ್ಮಾನ್, 1998ರಲ್ಲಿ ಭಾರತ ರತ್ನ ಪ್ರಶಸ್ತಿ ಲಭಿಸಿದೆ. ಇವರು ಸಂಗೀತ ಕ್ಷೇತ್ರದಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಎನಿಸಿದ್ದಾರೆ. 4 ಈಸ್ ದಿ ರೈಟ್ ಆನ್ಸರ್. ವಿಶ್ವ ಪ್ರಸಿದ್ಧ ಖಜುರಾಹೋ ದೇವಾಲಯಗಳು ಎಲ್ಲಿ ನೆಲೆಗೊಂಡಿವೆ? ಮಧ್ಯಪ್ರದೇಶ. ವಿಶ್ವ ಪ್ರಸಿದ್ಧ ಖಜುರಾಹೋ ಗುಹಾಂತರ ದೇವಾಲಯಗಳನ್ನು ಮಧ್ಯಪ್ರದೇಶದಲ್ಲಿ ಕಾಣಬಹುದು. ಈ ದೇವಾಲಯಗಳು ರಜಪೂತರ ಮನೆತನಗಳಲ್ಲಿ ಒಂದಾದ ಚಂದೇಲರ ಆಡಳಿತ ಅವಧಿಯಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯಗಳನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ಹಿಂದೂ ಮತ್ತು ಜೈನ ದೇವಾಲಯಗಳ ಸಂಕೀರ್ಣವಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ದೇಶಗಳನ್ನು ಡುರಾಂಡ್ ರೇಖೆಯಿಂದ ವಿಭಜಿಸಲಾಗಿದೆ? ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ. ಡುರಾಂಡ್ ರೇಖೆಯು ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ, ಆಫ್ಘಾನಿಸ್ತಾನ ಮತ್ತು ಭಾರತ ಎರಡನ್ನೂ ಬೇರ್ಪಡಿಸುತ್ತದೆ. ಆದರೆ ಅತಿ ಹೆಚ್ಚಾಗಿ ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಮಧ್ಯೆ ಕಂಡುಬರುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಭೌಗೋಳಿಕ ಪದವು 3 ಕಡೆ ನೀರಿನಿಂದ ಆವೃತವಾದ ಭೂಮಿಗೆ ಸಂಬಂಧಿಸಿದೆ? ಪರ್ಯಾಯ ದ್ವೀಪ. 3 ಕಡೆ ನೀರು, 1 ಕಡೆ ಭೂಮಿ ಇರುವುದನ್ನು ಪರ್ಯಾಯ ದ್ವೀಪ ಎನ್ನುವರು. ಭಾರತವು ಒಂದು ಪರ್ಯಾಯ ದ್ವೀಪವಾಗಿದೆ. ಕಾರಣ ಪೂರ್ವದಲ್ಲಿ ಬಂಗಾಳಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ದಕ್ಷಿಣ ಭಾಗದಲ್ಲಿ ಹಿಂದೂ ಮಹಾಸಾಗರ ಮತ್ತು ಉತ್ತರ ಭಾಗದಲ್ಲಿ ಭೂಪ್ರದೇಶ ಹೊಂದಿರುವುದು. ಸುತ್ತಲೂ ನೀರು ಇದ್ದು ಮಧ್ಯ ಭೂಮಿ ಇರುವುದನ್ನು ದ್ವೀಪ ಎನ್ನುವರು. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಕರಾವಳಿಯಿಂದ ಸರಿಯಾದ ದೂರವನ್ನು ಪ್ರಾದೇಶಿಕ ನೀರು ಎಂದು ಕರೆಯಲ್ಪಡುವುದು? 12 ನಾಟಿಕಲ್ ಮೈಲ್ಸ್. ಸಾಗರದ ವಿಶಾಲತೆಯನ್ನು ನಾಟಿಕಲ್ ಮೈಲ್ಗಳ ಮೂಲಕ ಅಳೆಯಲಾಗುತ್ತದೆ. 1 ನಾಟಿಕಲ್ ಮೈಲ್ ಎಂದರೆ 1852 ಮೀಟರ್ಗಳು. ಭಾರತ ಒಟ್ಟು 12 ನಾಟಿಕಲ್ ಮೈಲ್ ಉದ್ದದ ಕರಾವಳಿ ಸಾರ್ವಭೌಮತ್ವವನ್ನು ಹೊಂದಿದೆ. ಸಾಗರದ ಆಳವನ್ನು ಪ್ಯಾಥಮ್ ಮೀಟರ್ ಮೂಲಕ ಅಳೆಯಲಾಗುತ್ತದೆ. 1 ಪ್ಯಾಥಮ್ ಎಂದರೆ 6 ಅಡಿಗೆ ಸಮ. 3 ಈಸ್ ದಿ ರೈಟ್ ಆನ್ಸರ್. ರಾಮದೇವರ ಬೆಟ್ಟ ಅಭಯಾರಣ್ಯವನ್ನು ಯಾವ ಸಂಕುಲವನ್ನು ಸಂರಕ್ಷಿಸುವ ಸಲುವಾಗಿ ಸೂಚಿಸಲಾಗಿದೆ? ರಣಹದ್ದುಗಳು. ಭಾರತ ದೇಶದ ಮೊದಲ ರಣಹದ್ದು ಸಂರಕ್ಷಣಾ ತಾಣವು ರಾಮನಗರ ಜಿಲ್ಲೆಯ
ರಾಮದೇವರ ಬೆಟ್ಟದಲ್ಲಿದೆ. ರಾಮನಗರವು ರೇಷ್ಮೆ ಕೃಷಿಗೆ ಹೆಸರುವಾಸಿಯಾಗಿದ್ದು ರೇಷ್ಮೆ ನಗರ ಎಂದು ಖ್ಯಾತಿಯಾಗಿದೆ. ಗುಜರಾತ್ನ ನಲ್ ಸರೋವರ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೋಮಾರಿ ಕರಡಿಗಳು ಕಂಡುಬರುತ್ತವೆ. ಒನ್ ಈಸ್ ದಿ ರೈಟ್ ಆನ್ಸರ್. ಪೊಲೀಸ್ ಇಲಾಖೆಯಲ್ಲಿ ಡಿಜಿಪಿಗಿಂತ ಕೆಳಗಿರುವ ಸ್ಥಾನ ಎಡಿಜಿಪಿ. ಕರ್ನಾಟಕದಲ್ಲಿನ ಪೊಲೀಸ್ ಇಲಾಖೆಯ ಶ್ರೇಯಾಂಕಗಳು ಇಳಿಕೆ ಮಾದರಿಯಲ್ಲಿ ಕ್ರಮವಾಗಿ ಡಿಜಿಪಿ, ಎಡಿಜಿಪಿ, ಡಿಐಜಿಪಿ, ಎಸ್ಎಸ್ಪಿ, ಎಸ್ಪಿ, ಡಿವೈಎಸ್ಪಿ, ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಸಹಾಯಕ ಸಬ್ ಇನ್ಸ್ಪೆಕ್ಟರ್, ಹೆಡ್ ಕಾನ್ಸ್ಟೇಬಲ್, ಹಿರಿಯ ಕಾನ್ಸ್ಟೇಬಲ್ ಹಾಗೂ ಕಾನ್ಸ್ಟೇಬಲ್. 4 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಎಷ್ಟು ರಾಜ್ಯಗಳು ಕರಾವಳಿ ತೀರವನ್ನು ಹಂಚಿಕೊಂಡಿವೆ? 9. ಭಾರತದಲ್ಲಿ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರಪ್ರದೇಶ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ 9 ರಾಜ್ಯಗಳು ಅಲ್ಲದೆ ದಿಯು ದಮನ್, ದಾದ್ರಾ ನಗರ ಹವೇಲಿ, ಪಾಂಡಿಚೇರಿ, ಲಕ್ಷದ್ವೀಪ ಮತ್ತು ಅಂಡಮಾನ್ ನಿಕೋಬಾರ್ ಸೇರಿದಂತೆ 4 ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿ ತೀರವನ್ನು ಹೊಂದಿವೆ. 3 ಈಸ್ ದಿ ರೈಟ್ ಆನ್ಸರ್. ಯಾವ ಪೊಲೀಸ್ ಸಂಘಟನೆಯ ಕಾರ್ಯಪ್ರದರ್ಶನದ ಸಂಕೇತವಾಗಿ ಪೊಲೀಸ್ ಸ್ಮರಣಾ ದಿನದ ಆಚರಣೆಯನ್ನು ಪ್ರಾರಂಭಿಸುತ್ತದೆ? ಸಿಆರ್ಪಿಎಫ್. ಪ್ರತಿ ವರ್ಷ ಅಕ್ಟೋಬರ್ 21 ಪೊಲೀಸ್ ಸ್ಮರಣಾ ದಿನ ಎಂದು ಆಚರಿಸಲಾಗುತ್ತದೆ. 1959ರ ಅಕ್ಟೋಬರ್ 21ರಂದು ಚೀನಾವು ಭಾರತದ ಮೇಲೆ ದಾಳಿ ಮಾಡಿದಾಗ ಸಿಆರ್ಪಿಎಫ್ನ 10 ಜನ ಪೊಲೀಸರು ಮರಣ ಹೊಂದಿದರು. ಹೀಗೆ ಕರ್ತವ್ಯದಲ್ಲಿ ಮರಣ ಹೊಂದಿದ ಪೊಲೀಸರ ಸ್ಮರಣಾರ್ಥವಾಗಿ ಪೊಲೀಸ್ ಸ್ಮರಣಾ ದಿನವನ್ನು ಆಚರಿಸಲಾಗುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಕ್ಷಯ ರೋಗಕ್ಕೆ ಕಾರಣ ಬ್ಯಾಕ್ಟೀರಿಯಾ. ಕ್ಷಯ, ವಿಷಮ ಶೀತಜ್ವರ, ಆಂಥ್ರಾಕ್ಸ್, ಕಾಲರಾ, ಪ್ಲೇಗ್, ನ್ಯೂಮೋನಿಯಾ, ಧನುರ್ವಾಯು ಮತ್ತು ನಾಯಿ ಕೆಮ್ಮು ರೋಗಗಳು ಬ್ಯಾಕ್ಟೀರಿಯಾಗಳಿಂದ ಹರಡುತ್ತವೆ. ಕ್ಷಯ ರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಹರಡುತ್ತದೆ. ಕ್ಷಯ ರೋಗದ ನಿವಾರಣೆಗಾಗಿ ಬಿಸಿಜಿ ಚುಚ್ಚುಮದ್ದನ್ನು ನೀಡಲಾಗುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಇಲ್ಲಿಗೆ 35 ಪ್ರಶ್ನೆಗಳ ಈ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.